ವಕೀಲರು ಮತ್ತೆ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಮಹಿಳಾ ಪೇದೆ ಸೇರಿ ಇಬ್ಬರ ಮೇಲೆ ಹಲ್ಲೆ ನಡೆದಿದೆ. ಹಲಸೂರು ಗೇಟ್ ಮಹಿಳಾ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಬಸವರಾಜು ಹಾಗೂ ಮಹಿಳಾ ಪೇದೆ ರೂಪಾ ಹಲ್ಲೆಗೊಳಗಾದವರು. ಇವತ್ತು ಸಂಜೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಆರೋಪಿ ಇಬ್ರಾಹಿಂ ಎಂಬಾತನನ್ನ 6ನೇ ACMM ಕೋರ್ಟ್ಗೆ ಹಾಜರುಪಡಿಸಲು ಹೋದಾಗ ಈ ಘಟನೆ ನಡೆದಿದೆ. ಪೇದೆ ಬಸವರಾಜು ಧರಿಸಿದ್ದ ಪೊಲೀಸ್ ಸಮವಸ್ತ್ರವನ್ನ ಹರಿದು ಹಾಕಿರುವ ವಕೀಲರು ತೀವ್ರವಾಗಿ ಹಲ್ಲೆ ನಡೆಸಿದ್ದಾರೆ. ಪೇದೆ ಬಸವರಾಜು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸದ್ಯ ಗಾಯಾಳು ಪೇದೆಗಳಾದ ಬಸವರಾಜು ಹಾಗೂ ರೂಪಾ ಮಲ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಆಸ್ಪತ್ರೆಗೆ ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಭೇಟಿ ನೀಡಿ ಪೇದೆಗಳ ಆರೋಗ್ಯ ವಿಚಾರಿಸಿದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲಸೂರು ಗೇಟ್ ಪೊಲೀಸರು ವಕೀಲರಾದ ಮಂಜುನಾಥ್, ಹರೀಶ್, ಜಗದೀಶ್ ಮತ್ತಿತರರ ವಿರುದ್ಧ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣ ಸಂಬಂಧ ತನಿಖೆ ನಡೀತಾ ಇದೆ. ನಾನು WPC ರೂಪಾ ಅಂತ ಇಬ್ಬರು ನಮ್ಮ ಸ್ಟೇಷನಿಂದ ಆರೋಪಿನ 6ನೇ ACM ನ್ಯಾಯಾಲಯಕ್ಕೆ 498 ಕೇಸ್ನಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕೆ ಅಂತ ಅಲ್ಲಿ ಹೋಗ್ತಿದ್ದಂಗೆ ಆರೋಪ ಇಟ್ಕೊಂಡು ಹೋಗ್ತಾಯಿದ್ದು. ಯಾವಾಗ ಇಟ್ಕೊಂಡು ಹೊಡೆದು ನಾನು ಕೆಳಗಡೆ ಬಿದ್ದಕ್ಕೆ ನನ್ನ ಪಕ್ಕದಲ್ಲಿ ಮಹಿಳಾ ಪೊಲೀಸರಿದ್ದು WPC ರೂಪಾ ಅಂತ ಅವಾಗ ಇಟ್ಕೊಳ್ಳಮ್ಮ ಅವ್ನ ಆರೋಪಿನಿಂದ ಕೈ ಕೊಟ್ಬಿಟ್ಟೆ. ನಾನು ಕೆಳಗಡೆ ಬಿದ್ದೋಗಿಬಿಟ್ಟೆ. ತಲೆ ಮೇಲೆ ಮತ್ತು ಮುಖದ ಮೇಲೆ ಎಲ್ಲ ಬೂಟ್ನಲ್ಲಿ ಕಾಲಲ್ಲಿ ಹೊಡೆದು ಶರ್ಟು ಎಲ್ಲ ಹರಿದಾಕಿ ಎಲ್ಲ ಇದು ಮಾಡಿದ್ರು. ಅಷ್ಟೊತ್ತಿಗೆ ನಾನು ತಿರ್ಗಾ ಮತ್ತೆ ಎದ್ದುಬಿಟ್ಟೆ. ಭುಜಕ್ಕೆಲ್ಲ ಬಿತ್ತು. ಎದ್ದೆಡ್ಗೆ ಮುಗಿದ ಮೇಲೆ ರಕ್ತ ಬಂದಿಗೆ ಎದ್ದು ಕಾಂಪೌಂಡ್ ಹತ್ರ ರೋಡ್ಗೆ ಬಂದುಬಿಟ್ಟೆ. ರೋಡ್ಗೆ ಬಂದಮೇಲೆ ನಾನು ತಪ್ಪಿಸ್ಕೊಂಡು ಸಿಗ್ನಲ್ ಲಾರಿ ಬಂದು ಸ್ಟೇಷನ್ಗೆ ಬಂದುಬಿಟ್ಟೆ ವಾಪಸ್. ನಾನು ಒಂದು 10 ಜನ ಹೊಡೆದ್ರು. ಇರೋ ಅಡ್ವೊಕೇಟ್ಸ್ ಎಲ್ಲ ಒಂದು 100-150 ಜನ ಅಡ್ವೊಕೇಟ್ ಬಂದು ಮುತ್ಕೊಂಡ್ಬಿಟ್ರು. ನನಗೆ ತಪ್ಪಿಸ್ಕೊಂಡು ದಾರಿ ಇಲ್ದಂಗೆ ಮುತ್ಕೊಂಡ್ರು. ಆದರೂ ವೆಹಿಕಲ್ಸ್ ನಿಲ್ಲಿಸಿ ಬಂದುಬಿಟ್ರೆ ತಪ್ಪಿಸ್ಕೊಂಡು ಬಂದು ಅದ್ರಲ್ಲಿ ಮಫ್ಟಿ ಯಾರೋ ಒಬ್ಬರು ಲಾಯರ್ಸ್ ಯಾರೋ ಇದು ಅಂತ ಕಾಣಿಸುತ್ತೆ. ಅವರು ಬಿಡ್ರಿ ಅಂತ ನನ್ನ ಇದು ಬಿಟ್ಟುಕೊಂಡು ಬಂದು ಇಲ್ಲ, ನಾವು ಇಬ್ಬರೇ ಇದ್ದು ಪೊಲೀಸರು ನೋಡೋಕ್ಕಾಗಲಿಲ್ಲ. ಟೈಮ್ನಲ್ಲಿ ಯಾವಾಗ ಬೀಳೋ ಟೈಮಲ್ಲಿ ತಪ್ಪಿಸ್ಕೊಂಡು ಹೋದ್ರೆ ಸಾಕು ಹೊಡಿ ಸಾಯಿಸಿ ಅಂತ ಇದು ಮಾಡಿದ್ರು. ನಾನು ಅಷ್ಟೊತ್ತಿಗೆ ಈ ಕಡೆ ರೋಡ್ ಕಡೆ ಬಂದುಬಿಟ್ಟೆ. ನಾನು ಬಿಳಿ ತಲೆನೊಬ್ಬ ಇದ್ದಾನೆ, ಬಿಳಿ ತಲೆ ಇದೆ, ಕೆಂಚಿಗಿದ್ದಾನೆ, ಅವನೊಬ್ಬ ವೈಟ್ ಕಲರ್ ಇದ್ದಾನೆ, ಅವನೊಬ್ಬ ಚೆನ್ನಾಗಿ ಗುರ್ತಿದ್ದಾನೆ. ಇದು ರೆಗ್ಯುಲರ್ ಕೋರ್ಟ್ ಬರ್ತಾ ಇರ್ತಾನೆ. ಕೆಂಚು ಕೂದಲು ಫಾರಿನ್ ಥರ ಇದ್ದಾನೆ, ಅವನು ವೈಟ್ ಇದ್ದಾನೆ. ಇವಾಗ 5:45 ಒಳಗಡೆ ನಾನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದು 5:30 ಟೈಮ್ಗೆ ಹೋಗಿದ್ದು ಸರ್. 6ನೇ ACM ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡೋಕ್ಕೆ ಅಂತ ಹೋಗಿದ್ದು. ಆರೋಪಿನ 6ನೇ ACM ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋಕ್ಕೆ ದೌರಿ ಕೇಸಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕೆ ಹೋಗಿ ಒಂದು 7-8-10 ಜನ ಹೊಡೆದ್ಬಿಟ್ರು. ನನಗೆ ಕೆಳಗಡೆ ಕಾಲಲ್ಲಿ ಒದ್ದು ಕೆಡಿಬಿಟ್ರು. ಕೆಳಗಡೆಗೆ ಬಿದ್ದೋದೆ. ಬೂಟಲ್ಲಿ ತಲೆ ಮೇಲೆ ಎಲ್ಬೇಕಲ್ಲಿ ಒದ್ಬಿಟ್ರು. ಹೊಡೀರಿ ಪೊಲೀಸನ್ನು ಹೊಡೀರಿ. ಬೆಂಗಳೂರಲ್ಲಿ ಕೆಲವು ಕಾಫಿ ಬಾರ್ಗಳಿವೆ. ಅದರಲ್ಲಿ ಕಾಫಿ ಕುಡಿಯೋದಕ್ಕಿಂತ ಹೆಚ್ಚು ಜನ ಹುಕ್ಕಾ ಸೇದೋಗಿ ಬರ್ತಾರೆ. ಇಂತಹ ಅನಧಿಕೃತ ಹುಕ್ಕಾ ಬಾರ್ಗಳ ಮೇಲೆ ಇಂದು BBMP ಅಧಿಕಾರಿಗಳು ದಾಳಿ ನಡೆಸಿದರು. ಕಾಫಿ ಕೆಫೆ ಹೆಸರಲ್ಲಿ ಹುಕ್ಕಾ ದಂಧೆ ನಡೆಸೋ ಅದೆಷ್ಟೋ ಕೆಫೆಗಳು ಬೆಂಗಳೂರಲ್ಲಿ ಸಿಗುತ್ತವೆ. ಹೆಸರಿಗೆ ಮಾತ್ರ ಕಾಫಿ ಕೆಫೆ ಎನ್ನಿಸಿಕೊಳ್ಳೋ ಈ ಕಾಫಿ ಬಾರ್ಗಳಲ್ಲಿ ಅನಧಿಕೃತವಾಗಿ ಹುಕ್ಕಾ ಮಾರಲಾಗುತ್ತೆ. ಇಂಥ ಕೆಲವು ಬಾರ್ಗಳ ಮೇಲೆ ಇಂದು BBMP ಅಧಿಕಾರಿಗಳು ದಾಳಿ ನಡೆಸಿದರು. ಕೋರಮಂಗಲದ ಮೋಕಾ ಕಾಫಿ ಕೆಫೆ ಹಾಗೂ ಸೋಲ್ ರೆಸ್ಟೋರೆಂಟ್ ಮೇಲೆ ದಾಳಿ ನಡೆಸಲಾಯಿತು. ಆರೋಗ್ಯಾಧಿಕಾರಿ ಲೋಕೇಶ್ ನೇತೃತ್ವದಲ್ಲಿ ನಡೆದ ರೇಡ್ನಲ್ಲಿ 14 ಹುಕ್ಕಾ ಶೀಶೆ ಹಾಗೂ 18 ಹುಕ್ಕಾ ಪೈಪ್ಗಳನ್ನು ವಶಪಡಿಸಿಕೊಂಡರು. ಇವತ್ತು ನಡೆದ ರೇಡ್ನಲ್ಲಿ ಹುಕ್ಕಾ ಶೀಶೆಗಳನ್ನೇನೋ ವಶಪಡಿಸಿಕೊಳ್ಳಲಾಯಿತು. ಆದರೆ ಸದಾ ಜನರಿಂದ ಕಿಕ್ಕಿರಿಯೋ ಈ ಕೆಫೆಗಳು ಇಂದು ಖಾಲಿ ಹೊಡಿತಿದ್ವು. ಕಸ್ಟಮರ್ಗಳು ಹೋಗ್ಲಿ, ಕೆಫೆ ಮಾಲೀಕರು ಕೂಡ ನಾಪತ್ತೆಯಾಗಿದ್ರು. ಹೀಗಾಗಿ ರೇಡ್ ನಡೆಯೋ ಮುಂಚೆಯೇ ಕೆಫೆ ಮಾಲೀಕರಿಗೆ ವಿಷಯ ತಿಳಿದಿತ್ತೇನೋ ಅನಿಸುತ್ತಿತ್ತು. ಇನ್ನು ಈ ಹುಕ್ಕಾ ದಂಧೆಗೆ ಸಂಬಂಧಪಟ್ಟಂತೆ ಕೋರಮಂಗಲ ಪೊಲೀಸರು 3 ಬಂಧಿಸಿದ್ದಾರೆ. ರಾಜನಾಥ್, ಹ್ಯಾರಿ, ಮಿಥುನ್ ಎಂಬ 3 ಮಂದಿ ಹುಕ್ಕಾ ಕೆಫೆ ಮಾಲೀಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಒಟ್ನಲ್ಲಿ ಇಂದು ಹುಕ್ಕಾ ಬಾರ್ ಮೇಲೆ ದಾಳಿಯೇನೋ ನಡೆಯಿತು. ಆದರೆ ಕೆಫೆ ಖಾಲಿ ಹೊಡಿತಿದ್ದನ್ನ ನೋಡಿದ್ರೆ ಕೆಫೆ ಮಾಲೀಕರಿಗೆ ಯಾರೋ ವಿಷಯ ಲೀಕ್ ಮಾಡಿದ್ದಾರೆ ಅನ್ನೋ ಅನುಮಾನ ಬರ್ತಿತ್ತು. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. BMTC ಬಸ್ನಲ್ಲಿ ಟಿಕೆಟ್ ಖರೀದಿ ವೇಳೆ ಪ್ರಯಾಣಿಕರು ಹಾಗೂ ಕಂಡಕ್ಟರ್ ನಡುವೆ ದಿನವೂ ಜಗಳ. ಈ ಸಮಸ್ಯೆಗೆ BMTC ಬಳಿಯೇ ಉತ್ತರವಿದೆ. ದಿನವೂ ಸಿಗೋ ಚಿಲ್ಲರೆ ಹಣವನ್ನ ಮತ್ತೆ ನಿರ್ವಾಹಕರಿಗೆ ಕೊಟ್ಟರೆ ಚಿಲ್ಲರೆ ಸಮಸ್ಯೆ ಇರೋದಿಲ್ಲ. ಆದರೆ ಆ ಚಿಲ್ಲರೆ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ರಿಪೋರ್ಟ್ ನೋಡಿ.
ಚಿಲ್ಲರೆ ಸಮಸ್ಯೆ ಎಲ್ಲಿಲ್ಲ ಹೇಳಿ. ಅದರಲ್ಲೂ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಸುವವರಿಗೆ ಹಾಗೂ ಕಂಡಕ್ಟರ್ಗೆ ಚಿಲ್ಲರೆ ಸಮಸ್ಯೆ ಬಿಸಿ ದಿನವೂ ಇರುತ್ತೆ. ಚಿಲ್ಲರೆ ವಿಷಯಕ್ಕಾಗಿ ಪ್ರಯಾಣಿಕರು ಮತ್ತು ಕಂಡಕ್ಟರ್ ನಡುವೆ ಜಗಳ ತಪ್ಪಿದ್ದಲ್ಲ. ಆದರೆ ಬಿಎಂಟಿಸಿಯ ಕೆಲ ಟಿಸಿಗಳು, ಕ್ಯಾಶಿಯರ್ಗಳು ಕಾಯಿನ್ಗಳನ್ನು ಹೋಟೆಲ್, ಬಾರ್, ಮಿಲ್ಕ್ ಪಾರ್ಲರ್ಗಳಿಗೆ ನೀಡಿ ನೋಟು ಪಡೆದುಕೊಳ್ತಿದ್ದಾರೆ. 1050 ತಗೊಂಡು ಡೈಲಿ ಬಾರ್ಗೆ 1050 ಬೇಕತ್ವ. ಹಾಂ ಕೊಡ್ತಾರೆ. ಮಾಮೂಲಿ ನಾವು ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ, ಒಂದ್ಸತ ಇಲ್ಲ ಅಂತಾರೆ. ಒಂದು ದಿವಸಕ್ಕೆ 3000 ರೂಪಾಯಿ ಬರ್ತೀವಿ. 3000 ರೂಪಾಯಿ 1:30, 1:45, 2 ಗಂಟೆ ಹಂಗೆ ಬರ್ತೀವಿ. ಕ್ಯಾಶರ್ ಕೊಡ್ತೀವಿ. ಹಾಂ ತಗೊಂಡೆ ಅಲ್ಲೇ. ಎಲ್ಲ ಡಿಪೋಗಳಿಂದ ದಿನಕ್ಕೆ ಬರೋಬ್ಬರಿ 9 ಲಕ್ಷ ರೂಪಾಯಿ ಹಣ ಕಲೆಕ್ಟ್ ಆಗುತ್ತೆ. ಅದರಲ್ಲಿ ಬಹುತೇಕ ಚಿಲ್ಲರೆಯೇ ತುಂಬಿರುತ್ತೆ. ಈ ಚಿಲ್ಲರೆಯನ್ನ ಬ್ಯಾಂಕ್ಗೆ ಕಟ್ಟಬೇಕು. ಆದರೆ ಬಾರ್, ಮಿಲ್ಕ್ ಪಾರ್ಲರ್ ಮತ್ತು ಹೋಟೆಲ್ಗಳಿಗೆ ಕೊಡ್ತಾರೆ. ಹೀಗೆ ಚಿಲ್ಲರೆ ನೀಡಿ ನೋಟು ಪಡೆಯುತ್ತಿದ್ದ ದೃಶ್ಯಗಳು ಸುವರ್ಣ ನ್ಯೂಸ್ಗೆ ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಸಿಕ್ಕಿವೆ. ಬ್ಯಾಂಕಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತಲ್ಲ, ಅದು ಕೊಟ್ಟು ಇದು ಮಾಡ್ತೀವಿ ಅಷ್ಟೇ. ನಾವು ಬೆಳಗ್ಗೆ ಬ್ಯಾಂಕ್ ಕಟ್ಟಬೇಕು. ಇವಾಗ ನಾವು ಚೇಂಜ್ ತೊಗೊಂಡೋದು ಇವಾಗ ತೊಗೊಂಡೋಗ್ತಾರೆ. ಬೆಳಿಗ್ಗೆ ಅವ್ರು 6 ಗಂಟೆ ನಾವಿರಲ್ಲ, ಏನು ಇಲ್ಲೇನು ಜಾಸ್ತಿ ಬರಲ್ಲ, ಅಲ್ಲೇ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. 1989ರ ಮೋಟಾರು ವಾಹನ ಕಾಯ್ದೆ ಪ್ರಕಾರ ಪ್ರಯಾಣಿಕರು ಅಗತ್ಯವಿರೋ ಚಿಲ್ಲರೆ ನೀಡಿ ಪ್ರಯಾಣಿಸಬೇಕು. ಆದರೂ ಬಿಎಂಟಿಸಿಗೆ ಬರೋ ಚಿಲ್ಲರೆ ಹಣವನ್ನು ಕಂಡಕ್ಟರ್ಗಳಿಗೆ ಹಿಂದಿರುಗಿಸಿದರೆ ಪ್ರತಿನಿತ್ಯ ಕಂಡಕ್ಟರ್ ಹಾಗೂ ಪ್ರಯಾಣಿಕರ ನಡುವೆ ಆಗೋ ಜಗಳ ನಿಲ್ಲುತ್ತೆ ಅನ್ನೋದು ಪ್ರಯಾಣಿಕರು ಹಾಗೂ ನಿರ್ವಾಹಕರ ಸಲಹೆ. ಮೇಡಮ್ ಪ್ರತಿದಿನ ಅಂದರೆ ಇಲ್ಲಿ ಚೇಂಜ್ ಬರ್ಕೊಡ್ತಾರಲ್ಲ, ಅವರು ತಿರ್ಗಿ ನಾವು ಇಲ್ಲೇ ಗಾಬ್ರದಲ್ಲಿ ಬಿಟ್ಟು ಹೋಗ್ತೀರಿ. ತಿರ್ಗಿ ಅವ್ರಿಗೆ ತೊಂದರೆ ಆಗುತ್ತೆ ಡಿಪೋದಲ್ಲಿ. ನಾವು ಹೇಳ್ತಾ ಇದ್ರೆ ಅವ್ರಿಗೆ ಚೇಂಜ್ ಇದ್ರೂ ಒಂದೊಂದು ಟೈಮ್ ಕೊಡೋಕೆ ಹೋಗಲ್ಲ. ಅವರು ಚೇಂಜ್ ಇರುತ್ತೆ, ಒಂದೊಂದು ಟೈಮ್ ಇಲ್ಲ ನೆಕ್ಸ್ಟ್ ಸ್ಟಾಪಲ್ಲಿ ಕೊಡ್ತೀನಿ ಅಂತಾರೆ, ಕೊಡೋಕ್ಕಿಲ್ಲ. ಕ್ಯಾಶ್ ಕೌಂಟ್ರಲ್ಲಿ ಏನು ಮಾಡಿಬಿಡ್ತಾರೆ, ಚಿಲ್ಲರೆ ಕಟ್ಸ್ಕೊಳಲ್ಲ ರೀ, ನಾವು ನೋಟ್ ತೊಗೊಂಡಿರಿ ಅಂತಾರೆ. ಅವಾಗ ನಾವು ಏನು ಮಾಡ್ಬೇಕು ಹೇಳಿ, ನಮ್ಮ ಹತ್ರ ದುಡ್ಡಿರಲ್ಲ, ಪರ್ಸನಲ್ ಅಮೌಂಟ್ ತೊಗೊಂಬಂದು ತಿಂದ್ಬಿಟ್ಟಿರ್ತೀವಿ. ಬೆಳಿಗ್ಗೆ ಏನು 30-40 ತರ್ತೀವಿ, ಟಿಫನ್ ಮಾಡಿರ್ತೀವಿ. ಈಗ ಇಲ್ಲಿ ನಾವು ಕ್ಯಾಶ್ ಕಟ್ಟೋಕ್ಕೆ ಚೇಂಜ್ ಬೇಕಲ್ವಾ ನಮಗೆ, ಅದನ್ನೇ ಇವರಿಗೆ ಒಂದು ಕೊಟ್ಬಿಟ್ಟು, ಇವ್ರಿಗೆ ಒಂದು 50 ಕೊಟ್ಬಿಟ್ಟು ಅದನ್ನು 50 ಅಡ್ಜಸ್ಟ್ ಮಾಡಿ ಕ್ಯಾಶ್ ಕಟ್ಬಿಡ್ತೀವಿ. ಪರಸ್ಪರ ಅರಿತು ಅರ್ಥ ಮಾಡಿಕೊಂಡು ಹೋದರೆ ಚಿಲ್ಲರೆ ಸಮಸ್ಯೆ ನೀಗಿಸಬಹುದು. ಇಲ್ಲ ಅಂದರೆ ಪ್ರಯಾಣಿಕರು ನಿರ್ವಾಹಕರ ನಡುವೆ ಜಗಳ ನಡೀತಾನೇ ಇರುತ್ತೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬಿಎಂಟಿಸಿಗೆ ಭರ್ಜರಿ ಲಾಭವಿದೆ ಅಂತಾನೆ ಹೇಳಲಾಗ್ತಿದೆ. ಆದರೆ ಹಳೆ ಬಸ್ಗಳು ಡಿಪೋನಿಂದ ಹೊರಗೆ ಬರೋದಕ್ಕೆ ಪಡಪಾರದ ಪಾಡು ಪಡ್ತಿವೆ. ವೆಚ್ಚ ಕಡಿಮೆ ತೋರಿಸೋದಕ್ಕೆ ಹೋಗಿ ಹಳೆ ಬಸ್ಗಳು ಡಕೋಟಾ ಎಕ್ಸ್ಪ್ರೆಸ್ಗಳಾಗ್ಬಿಟ್ಟಿವೆ. ಬೆಂಗಳೂರು ನಗರ ಸಾರಿಗೆ ಇಲಾಖೆ ಆಗಾಗ್ಗೆ ಹೊಸ ಬಸ್ಗಳನ್ನ ರಸ್ತೆಗಿಳಿಸುತ್ತಿದೆ. ಆದರೆ ಹಳೆಯ ಬಸ್ಗಳು ವೀಕ್ ಬ್ಯಾಟರಿ ಹೊತ್ಕೊಂಡು ಡಕೋಟಾ ಎಕ್ಸ್ಪ್ರೆಸ್ನಂತೆ ಸಂಚರಿಸ್ತಾ ಇವೆ. ಹೌದು, ಬಿಎಂಟಿಸಿ ಬಸ್ ಡಿಪೋಗಳಿಗೆ ಹೋದ್ರೆ ಇಂತಹ 20-30 ಬಸ್ಗಳು ಕಾಣಿಸುತ್ತವೆ. ಡಿಪೋಗಳಲ್ಲಿ ಹಳೆ ಬಸ್ಗಳನ್ನ ಬೂಸ್ಟರ್ಗಳಿಂದ ಸ್ಟಾರ್ಟ್ ಮಾಡಿಕೊಡ್ಲಾಗುತ್ತೆ. ಹೀಗೆ ಬೂಸ್ಟರ್ ಮೂಲಕ ಬಸ್ಗಳನ್ನ ಬೆಳಗ್ಗೆ ಸ್ಟಾರ್ಟ್ ಮಾಡಿಕೊಟ್ರೆ ಆ ಬಸ್ಗಳು ಇಡೀ ದಿನ ಆನ್ನಲ್ಲೇ ಇರಬೇಕು. ಇಲ್ಲವಾದ್ರೆ ಜನರಿಂದ ಬಸ್ ತಳ್ಳಿ ಸ್ಟಾರ್ಟ್ ಮಾಡಬೇಕು. ಬೆಳಿಗ್ಗೆ ಬೂಸ್ಟರ್ ಕೊಟ್ಟು ಗಾಡಿ ಸ್ಟಾರ್ಟ್ ಮಾಡಿಕೊಡ್ತೀರಾ, ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಡೀಸೆಲ್ ಹೇಗೆ ಉಳಿಸ್ತೀರಾ ನೀವು? ಇದು ಒಂದು ವೈಜ್ಞಾನಿಕವಾಗಿ ರೀತಿಯಲ್ಲಿ ಯೋಚನೆ ಮಾಡಬೇಕಲ್ವಾ? ಸುಮ್ಮನೆ ಏನೋ ಬ್ಯಾನರ್ ಹಾಕ್ಬಿಟ್ಟು ಡೀಸೆಲ್ ಉಳಿಸಿ ಅಂತ ಆಂದೋಲನ ಮಾಡಿದರೆ ಡೀಸೆಲ್ ಉಳಿಯೋದಿಲ್ಲ. ನೀವು ಸನ್ಮಾನ್ಯ ಸಾರಿಗೆ ಸಚಿವರು ಯಾವ್ದಾದ್ರು ಘಟಕಕ್ಕೆ ಬೆಳಿಗ್ಗೆ ಇವತ್ತು 6 ಗಂಟೆಗೆ ಹೋಗಿ ಖುದ್ದಾಗಿ ಭೇಟಿ ನೀಡಿದರೆ ಇದರ ಸತ್ಯಾಂಶ ಹೊರಗಡೆ ಬರುತ್ತೆ. ಇದರಿಂದಾಗಿ ದಿನವೊಂದಕ್ಕೆ ಒಂದು ಬಸ್ 8ರಿಂದ 12 ಲೀಟರ್ ಡೀಸೆಲ್ ವ್ಯರ್ಥ ಮಾಡ್ತಿದೆ. ಅಷ್ಟಕ್ಕೂ ಬಸ್ಗಳಿಗೆ ಹೊಸ ಬ್ಯಾಟರಿ ಯಾಕೆ ಅಳವಡಿಸ್ತಿಲ್ಲ ಗೊತ್ತೇ? ಅಧಿಕಾರಿಗಳು ಸರ್ಕಾರಕ್ಕೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಲಾಭ ತೋರಿಸೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ಬ್ಯಾಟರಿ ಸೇರಿದಂತೆ ಹಾಳಾದ ಬಸ್ಗಳ ಬಿಡಿ ಭಾಗಗಳನ್ನ ತರಿಸೋ ಕೆಲಸ ಮಾಡ್ತಿಲ್ಲ ಅನ್ನೋದು ಸಿಬ್ಬಂದಿ ಆರೋಪ. ಅದಕ್ಕೆ ಇಷ್ಟೇ ಆಯಸ್ಸು ಅಂತ ಇದೆ. ಅದು ಕಳಪೆ ಆಗಿಬಿಟ್ರೆ ಹೋಗಿದ ತಕ್ಷಣ ಪುನಃ ಹೊಸದು ತರಕ್ಕೆ ಇಂಡೆಂಟ್ ಹಾಕೋದಕ್ಕೆಲ್ಲ ಅದಕ್ಕೆಲ್ಲ ಲೆಕ್ಕಾಚಾರ ಇರ್ತದೆ. ಆಗ ಡಿಪೋ ಮ್ಯಾನೇಜರ್ಗಳು ಏನು ಮಾಡ್ತಾರೆ, ತಮ್ಮ ಮೇಲೆ ತಪ್ಪು ಬರಬಾರ್ದು ಅನ್ನೋದಕ್ಕೆ ಕಳಪೆಯನ್ನು ಹಾಗೆ ಹೇಗೋ ಓಡಿಸ್ತಾ ಇರ್ತಾರೆ. ಲಾಭ ಅಂದ್ರೆ ಇದೇನಾ ಸಚಿವರೇ? ಬ್ಯಾಟರಿ ಸೇರಿದಂತೆ ಬಸ್ ಬಿಡಿ ಭಾಗಗಳನ್ನ ತರಿಸೋದಕ್ಕಾಗ್ಲಿಲ್ಲ ಅಂದ್ರೆ ಹಳೆ ಬಸ್ಗಳನ್ನ ಇಟ್ಕೊಂಡಾದ್ರೂ ಏನ್ ಪ್ರಯೋಜನ? ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಜನಪರ ಕೆಲಸ ಯಾವತ್ತೂ ಯಶಸ್ವಿಯಾಗುತ್ತೆ. ಹೌದು, ನಿಮ್ಮ ಸುವರ್ಣ ನ್ಯೂಸ್ ಅವೈಜ್ಞಾನಿಕ ರಸ್ತೆ ಉಪ್ಪುಗಳನ್ನು ಸರಿಪಡಿಸೋಕೆ ನಿಂತಲ್ಲೇ ನ್ಯಾಯ ಅನ್ನೋ ಕಾರ್ಯಕ್ರಮ ಮಾಡಿತ್ತು. ಅದಕ್ಕೀಗ ಪರಿಹಾರ ಸಿಕ್ಕಿದೆ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್.
ಈ ಹಿಂದೆ ರೋಡ್ ಹಂಪ್ ಅಂದ್ರೆ ಜನ ಹೆದರ್ಕೊಳ್ತಾ ಇದ್ರು. ಇದಕ್ಕೆ ಸುವರ್ಣ ನ್ಯೂಸ್ನ ನಿಂತಲ್ಲೇ ನ್ಯಾಯದ ಕಾರ್ಯಕ್ರಮದ ಮೂಲಕ ರೋಡ್ ಹಂಪ್ ವಿರುದ್ಧ ಜನರು ಹೋರಾಟ ಮಾಡಿದ್ರು. ಆಗ 3 ತಿಂಗಳಲ್ಲಿ ರೋಡ್ ಹಂಪ್ ಸಮಸ್ಯೆ ಬಗೆಹರಿಸೋ ಭರವಸೆ ಸಿಕ್ಕಿತ್ತು. ಈಗ 600 ಹಂಪ್ಗಳನ್ನ ತೆರವು ಮಾಡಲಾಗಿದೆ. ಸುಮಾರು 1500 ಹಂಪ್ಗಳನ್ನು ಆಧುನೀಕರಣ ಮಾಡ್ತೀರಿ. ಅಂದರೆ ಯಾವ ಸ್ಪೆಸಿಫಿಕೇಷನಲ್ಲಿ ಹಾಕಬೇಕು ಹಂಪ್ಗಳನ್ನು ಆ ರೀತಿಯ ವ್ಯವಸ್ಥೆಯನ್ನು ಮಾಡ್ತೀರಿ ಮತ್ತು ಅದಕ್ಕೆ ಪೇಂಟ್ ಮಾಡ್ತೀರಿ. ಮತ್ತು ಹಂಪ್ ಇರೋ ಜಾಗದಲ್ಲಿ ಅದಕ್ಕೆ ಹಂಪ್ ಸಿಗ್ನಲನ್ನು ಹಾಕ್ತೀರಿ ಅಂತ ಹೇಳಿದ್ರಿ. ಆ ರೀತಿ ಬೆಂಗಳೂರಲ್ಲಿ ಸುಮಾರು 1500 ನಾವೇನು ಮಾತು ಕೊಟ್ಟಿದ್ರಿ ಆ 1500 ಹಂಪ್ಸ್ಗಳನ್ನು ಆಧುನೀಕರಣ ಮಾಡುವಂಥದ್ದು ಮತ್ತು ರೂಲ್ಸ್ ರೆಗ್ಯುಲೇಷನ್ ಯಾವ ರೀತಿ ಇದೆ ಮಾಡುವಂಥದ್ದಕ್ಕೆ ಕ್ರಮ ತೆಗೆದುಕೊಂಡಿದೆ. ಮಾತನ್ನ ಉಳಿಸಿಕೊಂಡಿರೋ ಸಚಿವರು ಅನಧಿಕೃತ ರಸ್ತೆ ಉಬ್ಬುಗಳನ್ನ ತೆರವುಗೊಳಿಸಿದ್ದಾರೆ. ರೋಡ್ ಹಂಪ್ಗಳಿಗೆ ಬಣ್ಣ ಹಾಕೋದು ಹಾಗೂ ಎಚ್ಚರಿಕೆ ಫಲಕಗಳನ್ನ ಅಳವಡಿಸುವ ಕೆಲಸವನ್ನ ಏಪ್ರಿಲ್ 15ರ ಒಳಗೆ ಮಾಡ್ತೇವೆ ಅಂತಾರೆ ಬಿಬಿಎಂಪಿ ಆಯುಕ್ತ ಶಂಕರಲಿಂಗೇಗೌಡ. ಅನ್ಸೈಂಟಿಫಿಕ್ ರೋಡ್ ಹಂಪ್ಸ್ ಅಂತ ಏನಿತ್ತು ಅವುಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ 600ರ ತನಕ ಸಂಖ್ಯೆಯನ್ನು ನಾವೀಗ ಕ್ಲಿಯರ್ ಮಾಡಿದ್ದೇವೆ ಮತ್ತು ಏಪ್ರಿಲ್ 15ರೊಳಗಡೆ ಎಲ್ಲವನ್ನೂ ಸಹ ಸರಿಪಡಿಸಿ ಅವುಗಳನ್ನು ಪೇಂಟ್ ಮಾಡಿ ವಾಪಸ್ ರೋಡ್ ಫರ್ನಿಚರ್ ಅಂತ ಏನು ಕರಿತೇವೆ ಸೈನೇಜ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಿ ನಾವು ಏನು ಪ್ರಾಮಿಸ್ ಮಾಡಿದ್ವಾ ಅದನ್ನು ಏಪ್ರಿಲ್ 15ರಲ್ಲಿ ಫುಲ್ಫಿಲ್ ಮಾಡುವ ಗತಿಯಲ್ಲಿ ಸರಿಯಾಗಿ ಸಾಗಿದೆ. ಏನೇ ಆಗಲಿ ನಿಂತಲ್ಲೇ ನ್ಯಾಯದ ಮೂಲಕ ಚಾನೆಲ್ನ ಹಾಗೂ ವೀಕ್ಷಕರ ಪ್ರಯತ್ನ ಸಫಲವಾಗ್ತಾ ಇದೆ. ಜನರ ತೊಂದರೆಗೂ ಮುಕ್ತಿ ಸಿಕ್ಕಂತಾಗಿದೆ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.